ನಮಸ್ಕಾರ. ವೆಲ್ಕಮ್ ಟು ವಿತ್ ವಾಸ್ತು ಅಂಡ್ ಆಸ್ಟ್ರಾಲಜಿ. ಮೀನರಾಶಿ, ಈ ರಾಹು ಕೇತು ಸಂಚಾರ 2025 ಯಾವ ತರ ಫಲ ಕೊಡುತ್ತವೆ ಅಂದ್ರೆ, ಇಷ್ಟು ದಿವಸ ರಾಶಿನಲ್ಲಿ ಜನ್ಮ ರಾಶಿಯಲ್ಲಿ ರಾಹು ಗ್ರಹ 1.5 ವರ್ಷವಾಗಿತ್ತು. ಅದೇ ತರ ಕೇತು ಕಲತ್ರ ಸ್ಥಾನ ಹೇಳ್ತೀವಲ್ವಾ, 7ನೇ ಮನೆಯಲ್ಲಿ ಕೇತು ಇತ್ತು. ಈಗ ಜನ್ಮರಾಶಿಯ ರಾಹು ಅಯನ ಸೈನ ಭೋಗ ನಿಲ್ತುವ 12ನೇ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದೇ ತರ ಕೇತು ಹೀಗೆ 7ನೇ ಸ್ಥಾನ ಇದರ ಕೇತು ಋಣ ರೋಗ ಶತ್ರು ಸ್ಥಾನಕ್ಕೆ ಸಂಚಾರ ಆಗ್ತದೆ. ಈ ಸಂಚಾರ ಈ ರಾಶಿಗೆ ಯಾವ ತರ ಫಲ ಕೊಡ್ತದಂತೆ, ಅವರು ಕೊಡ್ಬೇಕ ಫಲನ ಒಂದೊಂದು ಪ್ಲಾನೆಟ್ ಕೊಟ್ಬಿಟ್ಟು ಹೋಗ್ತಾರೆ. ಆದ್ರೆ ಮೀನರಾಶಿನವ್ರಿಗೆ ಜನ್ಮ ಶನಿಲಿದ್ದೀರಾ, 2.5 ವರ್ಷ 3 ವರ್ಷ ಅನುಭವಿಸಿದ್ರಿ, ಈಗ ಜನ್ಮ ಶನಿಲಿದ್ದೀರಾ. ಇಷ್ಟೊಂದು ಕಷ್ಟಗಳು ಹೆಂಗಂತ ಹೇಳ್ಕೊಳ್ಬೇಕಂದ್ರೆ ಕಣ್ಣು ಬಿಟ್ಟು ಹತ್ತಿರ್ತೀರಾ, ಕೆಲವು ಹೇಳ್ಕೊಳಕ್ ಆಗಲ್ಲ. ಮಾನಸಿಕವಾಗಿ ಮನಸ್ಸು ಒತ್ತಡ ಆಗಿರುತ್ತೆ, ಬೇರೆಯವ್ರು ಹೇಳ್ಕೊಳಕ್ಕಲ್ಲ. ತುಂಬ ವಿಷಯ ಏನೋ ರೀಸನ್ ಗೊತ್ತಾಗಲ್ಲ, ಮನಸ್ಸು ಬೇಜಾರಾಗಿರ್ತೀರ, ಟೆನ್ಷನ್ ಆಗಿರ್ತೀರ, ಡಿಪ್ರೆಷನ್ ಆಗಿರ್ತೀರ. ಇಂಥ ಸಿಚುವೇಶನ್ ಈ ಮೀನರಾಶಿಗಳು. ಆದರೆ ಈ ಗುರು ಗ್ರಹ ಸ್ವಲ್ಪ ಸಪೋರ್ಟ್ ಮೇ ತಿಂಗಳಿಂದ ನೋಡಿರ್ಬೋದು. ಅದೇ ತರ ಸಪೋರ್ಟ್ ಈ ರಾಹು ಕೇತು ಸಂಚಾರ ಫಲನ ಸ್ವಲ್ಪ ಪಾಸಿಟಿವ್ ಸಪೋರ್ಟ್ ಕೊಡುತ್ತೆ. ಸೊ ಈ ಮೀನರಾಶಿನವ್ರಿಗೆ ಇವಾಗ 3 ಗ್ರಹ 4 ಗ್ರಹ ಸೇರ್ಕೊಂಡ್ರೆ ಸ್ವಲ್ಪ ಸಿಚುವೇಶನ್ ಕೊಡ್ತಾರೆ. ಬೇರೆ ಎಲ್ಲ 9 ಗ್ರಹ ಕೊಡುತ್ತವೆ, ಎಫೆಕ್ಟ್ ಸ್ವಲ್ಪ ಜಾಸ್ತಿ. ಆ ಥರ ಏನ್ ಹೇಳ್ಬೋದು ಈ ಮೀನರಾಶಿಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಲ್ವಾ. ಇಷ್ಟು ದಿವಸ ಅನ್ನೆಸೆಸರಿಯಾಗಿ ನಿಮ್ಮ ಹಿಂದ್ಗಡೆ ಯಾರೋ ಒಬ್ರು ಬಿಹೈಂಡ್ ದಿ ಸ್ಕ್ರೀನ್ ಏನೋ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಟೋಟಲ್ ತೊಂದರೆ ಬರ್ತಾ ಇತ್ತು. ಅಂತ ತೊಂದರೆ ಫೇಸ್ ಮಾಡಿರ್ಬೇಕಲ್ಲ, ಸ್ವಲ್ಪ ಅದು ಕಡಿಮೆ ಆಗುತ್ತವೆ. ಅನ್ನೆಸೆಸರಿಯಾಗಿ ಸುಮ್ಮನೆ ಹೋಗ್ಬಿಟ್ಟು ಜಗಳ ಸಿಕ್ಕಾಕೊಂಡ್ಬಿಡ್ತೀರಾ, ಯಾರೋ ಒಬ್ರಿಗೆ ಸಪೋರ್ಟ್ ಮಾಡೋಕೆ ನೀವು ಸಿಕ್ಕಾಕೊಂಡ್ಬಿಡ್ತೀರಾ ಜಗಳ ವಿಷಯದಲ್ಲಿ. ಇಲ್ಲ ನಿಮ್ಗೆ ಪ್ರಾಬ್ಲಮ್ ಬಂದಿರೋ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಾ, ಲೀಗಲ್ ಇಶ್ಯೂ ಬಂದಿರ್ತವೆ, ಲಿಟಿಗೇಷನ್ ಪ್ರಾಬ್ಲಮ್ ಬಂದಿರ್ತವೆ, ಇದೆಲ್ಲ ಫೇಸ್ ಮಾಡಿರ್ತಾರೆ. ಆ ಪ್ರಾಬ್ಲಮ್ ಸ್ವಲ್ಪ ಈಗ ಎಂಡ್ ಆಗೋದು ಚಾನ್ಸಸ್ ಕಡಿಮೆ ಇರ್ತವೆ, ಚಾನ್ಸಸ್ ಚೆನ್ನಾಗಿರ್ತವೆ. ಎಕಾನಮಿ ವಿಷಯದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು, ಸಮ್ ಎಕ್ಸ್ಟೆಂಟ್ ಅಷ್ಟೇ. ಫ್ಯಾಮಿಲಿ ವಿಷಯಕ್ಕೆ ಏನೋ ಕಮಿಟ್ಮೆಂಟ್, ಬೇರೆ ವಿಷಯಕ್ಕೆ ಸ್ವಲ್ಪ ಅದನ್ನು ಒಂಥರ ಸಮ್ ಎಕ್ಸ್ಟೆಂಟ್ ಪಾಸಿಟಿವ್ ಹೇಳ್ಕೋಬಹುದು. ಮನೇಲಿ ಯಾವುದೋ ಶುಭ ಕಾರ್ಯ ಮಾಡ್ಬೇಕು, ಮಕ್ಕಳಿಗೆ ಏನೋ ಮಾಡ್ಬೇಕು, ಇಲ್ಲ ಮೀನರಾಶಿ ಬೇರೆನೋ ಆಗ್ಬೇಕು ಅನ್ಕೊಂಡಿರೋಕೆ ತಡೆ ಬರುತ್ತೆ. ಆದರೆ ವಿನ್ ಆಗ್ತೀರಾ, ಧೈರ್ಯವಾಗಿ ಮುಂದುವರಿಸಿ, ತೊಂದರೆ ಏನೇ ಇಲ್ಲ. ಮೂವಬಲ್ ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟಿ ಅಂತ ವಿಷಯದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಯಾವುದೋ ಸೈಟ್ ತಗೋಬೇಕು ತಗೊಳ್ಳಿ, ಅದೇ ತರ ಕಾರ್ ತಗೋಬೇಕು ತಗೋಬಹುದು. ಆದ್ರೆ ಸ್ವಲ್ಪ ಸಾಲ, ಕಿರಿಕಿರಿ, ಟೆನ್ಷನ್ ಬರುತ್ತೆ, ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಲಾಭ ಇರುತ್ತವೆ, ಅದಕ್ಕೇನು ಭಯ ಕೂತ್ಕೊಂಡಿರಬೇಕಾಗಿಲ್ಲ, ಧೈರ್ಯವಾಗಿ ಮುಂದುವರಿಸ್ಬೋದು, ಪರವಾಗಿಲ್ಲ. ಬಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಅಷ್ಟು ಸಿಕ್ಕಲ್ಲ, ಸ್ವಲ್ಪ ಲೆವೆಲ್ ಇರ್ತದೆ. ಬಟ್ ಏನಪ್ಪ ಅಂದ್ರೆ 6ನೇ ಮನೆಯಲ್ಲಿ ಈ ಕೇದು ಹೋಗ್ತಾ ಇದ್ದಾರೆ, ಸ್ಟೊಮಕ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ. ಮೇಯ್ನ್ ಆಗಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಈ ಮೀನರಾಶಿನಲ್ಲಿ ಸ್ವಲ್ಪ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಕೊಡುತ್ತೆ. ಸ್ಟೊಮಕ್ ರಿಲೇಟೆಡ್ ಊಟ ಮಾಡಿದ್ರೆ ಒಂಥರ ಆಗ್ತಿರ್ತವೆ ಜೆಂಟ್ಸ್ಗಳಲ್ಲಿ, ಲೇಡೀಸ್ಗಳಿಗೆ ಬೇರೆ ಥರ ಇರ್ತಲ್ಲ, ಸ್ಟೊಮಕ್ ರಿಲೇಟೆಡ್ ವಿಷಯ ತೊಂದರೆ ಬರುತ್ತೆ. ಈ ಹೊಟ್ಟೆ ವಿಷಯದಲ್ಲಿ ಆಗಲಿ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಸ್ವಲ್ಪ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ, ಆ ಡೈಜೆಷನ್ ಪ್ರಾಬ್ಲಮ್ ಆಲ್ರೆಡಿ ಫೇಸ್ ಮಾಡಿರ್ಬೋದು.
ಅದಕ್ಕೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರುತ್ತೆ, ಸ್ಕ್ಯಾನಿಂಗ್ ಅಪ್ ಟು ಸ್ಕ್ಯಾನಿಂಗ್ ಲೆವೆಲ್ ಮಾಡಿ ಅದು ಮಾಡಿ ಎಲ್ಲ ಬರುತ್ತವೆ, ಅದು ಸ್ವಲ್ಪ ಅಲ್ಲಿ ಮಾಡ್ಕೋಬೇಕು. ಫ್ಯಾಮಿಲಿ ವಿಷಯದಲ್ಲಿ ಸುಮಾರು ಇರ್ತವೆ ಅಷ್ಟೇ, ಬಟ್ ಪರವಾಗಿಲ್ಲ, ನಾಟ್ ಬ್ಯಾಡ್. ಬಟ್ ಮಾತಲ್ಲಿ ಒಂದೊಂದು ಮಾತನ್ನು ಸ್ವಲ್ಪ ನಿಧಾನವಾಗಿ ಮಾತಾಡಬೇಕಾಗತ್ತೆ, ಯೋಚನೆ ಮಾಡಿ ಮಾತಾಡಬೇಕು. ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ವಿಷಯ ಬೇರೊಬ್ಬರ ಹತ್ರ ಗಂಡ ಆಗಲಿ ಹೆಂಡತಿ ಆಗಲಿ ಒಬ್ಬರ ಮೇಲೆ ಒಬ್ಬರ ವಿಷಯ ಆಚೆ ಮಾತಾಡಬಾರ್ದು, ಇಲ್ಲಾಂದ್ರೆ ಏನೋ ಪರಿಣಾಮಗಳು ಬರುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಸರ್. ಯಾಕೋ ದುಡ್ಡು ಕೊಡ್ಬೇಕು, ದೊಡ್ಡ ದೊಡ್ಡ ಅಮೌಂಟ್ ವಿಷಯದಲ್ಲಿ ಕೇರ್ಫುಲ್ ಇರಬೇಕು, ಕೊಡೋದು ಬಿಡೋದ್ರಲ್ಲಿ ಯೋಚನೆ ಮಾಡಿಬಿಟ್ಟು ಹ್ಯಾಂಡಲ್ ಮಾಡಿ. ಅದೇ ತರ ದುಡ್ಡಿನ ವಿಷಯದಲ್ಲಿ ಬೇರೆಯವ್ರಿಗೆ ಗ್ಯಾರಂಟಿ ಕೊಡಕ್ಕೆ ಹೋಗ್ಬೇಡಿ, ಸೂರಿಟಿ ಹಾಕೋದು ಜಾಮೀನು ಹಾಕೋದು ಸ್ವಲ್ಪ ಬೇಡ, ಟೈಮ್ ಫೇವರಬಲ್ ಅಲ್ಲ. ಅದೇ ತರ ನಾ ಬಿಸ್ನೆಸ್ ಏನಾದ್ರು ಇನ್ವೆಸ್ಟ್ ಮಾಡ್ತೀನಿ ಸರ್, ನಾ ಮುಂದೆ ಮಾಡಿಸಿದ್ರೆ ಫೇವರಬಲ್ ಟೈಮಿಗೆ ಹೇಳ್ಕೊಳ್ಳೋ ಸಿಚುವೇಶನ್ ಇಲ್ಲ. ಆದ್ರೂ ನಿಮ್ಮ ಪರ್ಸನಲ್ ಜಾತಕ ಚೆಕ್ ಮಾಡಿ, ಅಲ್ಲಿ ದಶಾಭುಕ್ತಿ ಸಪೋರ್ಟಿವ್ ಇದ್ದರೆ ಮುಂದುವರಿಸಿ, ಲೋಕಲ್ ಆಸ್ಟ್ರಾಲಜರ್ ಹತ್ರ ತೋರಿಸ್ಬಿಟ್ಟು ಮುಂದುವರಿಸಿ. ಬಟ್ ಜನರಿಗೆ ಹೇಳ್ಬೇಕಾದ್ರೆ ಸಿಚುವೇಶನ್ ಫೇವರಬಲ್ ಅಲ್ಲ ಅಂತ ಹೇಳ್ಕೊಂತೀವಿ ಅಷ್ಟೇ. ಹೊಸ ಪಾರ್ಟ್ನರ್ಸ್ ಯಾರೋ ಜಾಯಿನ್ ಆಗ್ಬೋದು, ಈ ಪಾರ್ಟ್ನರ್ಸ್ ಜಾಯಿನ್ ಆಗೋದು ಸ್ವಲ್ಪ ಅವ್ರ ಪರವಾಗಿ ನಿಮ್ಮ ಮನಸ್ಸಲ್ಲಿ ಬೇಜಾರು ಮಾಡ್ಕೋಬೇಕಾಗತ್ತೆ, ಅವ್ರ ನೀವು ಫೀಲ್ ಮಾಡಬೇಕಾಗತ್ತೆ. ಸೊ ಆ ವಿಷಯ ಒಂದ್ಸಲ ಚೆಕ್ ಮಾಡಿಬಿಟ್ಟು ಪ್ಲಾನ್ ಮಾಡ್ಕೊಳ್ಳಿ, ಕೇರ್ಫುಲ್ ಇರಬೇಕು. ಪ್ರಯಾಣ ಅನ್ನೆಸರಿ ಟ್ರಾವೆಲ್ಸ್ ವಿಷಯದಲ್ಲಿ ಸ್ವಲ್ಪ ತಾಪತ್ರ ಇರ್ತವೆ, ಅದು ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈ ಕೆಲಸದಲ್ಲಿ ಇರ್ತಾರೆ ನೋಡಿ ಸರ್, ಎಂಪ್ಲಾಯಿ ಉದ್ಯೋಗಸ್ಥರಿಗೆ ಏನು ಮಾಡ್ಬೇಕಂದ್ರೆ, ಕೆಲಸದಲ್ಲಿ ಸ್ವಲ್ಪ ಆವಾಗ ಒಂಥರ ಡಿಸ್ಟರ್ಬೆನ್ಸ್ ಇರ್ತವೆ, ಯಾರೋ ಮಾಡಿರೋ ಕೆಲಸಕ್ಕೆ ನೀವು ಬೇಯಿಸ್ಕೋಬೇಕಾಗುತ್ತೆ, ಈ ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕು. ಬಟ್ ಅದೇ ತರ ಅನ್ಎಕ್ಸ್ಪೆಕ್ಟೆಡ್ ಎಲ್ಲಿ ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಥವಾ ಪೊಸಿಷನ್ ಚೇಂಜ್ ಮಾಡ್ತಾರೆ, ನೀವು ರೋಲ್ ಚೇಂಜ್ ಮಾಡ್ತಾರೆ, ಇಂಥ ವಿಷಯ ಸ್ವಲ್ಪ ಫೇಸ್ ಮಾಡಬೇಕಾಗತ್ತೆ. ಬಟ್ ಬಾಸ್ ಹತ್ರ ಮಾತಾಡೋ ಮಾತ್ರ ಸ್ವಲ್ಪ ಹುಷಾರ ಮಾತಾಡಿ, ಏನೋ ತಮಾಷೆ ಮಾತಾಡ್ಬಿಟ್ಟು ಅಥವಾ ಅನ್ನೆಸರಿ ಟಾಕ್ಸ್ ಅವಾಯ್ಡ್ ಮಾಡಿ ಈ ಮೀನ ರಾಶಿನವರು, ಇಲ್ಲಾಂದ್ರೆ ಕೆಲಸ ವಿಷಯದಲ್ಲಿ ತೊಂದರೆ ಕೊಟ್ಬಿಡುತ್ತೆ. ಬಟ್ ಸ್ಟೂಡೆಂಟ್ಗಳಿಗೆ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಓದೋ ವಿಷಯದಲ್ಲಿ ಗಮನ ಎಕ್ಸ್ಟ್ರಾ ಬೇಕಾಗ್ತದೆ, ಸಾಕಾಗಲ್ಲ ಓದೋದು, ಎಕ್ಸ್ಟ್ರಾ ಗಮನ ಬೇಕಾಗ್ತದೆ. ಒಂಥರ ಅಷ್ಟು ಒಂದ್ಸರಿ 4 ಸಲ ಓದ್ಬೇಕು, ಸಡನ್ ಕೆಸ್ಪೈಕ್ ಪವರ್ ಆಗಲ್ಲ. ಅದೇ ತರ ಸ್ಟೂಡೆಂಟ್ಗಳು ಚಿಕ್ಕ ಚಿಕ್ಕ ವಯಸ್ಸು ಗಾಡಿ ಬೈಕ್ ಓಡಿಸ್ತಾರೆ ನೋಡಿ, ಸ್ವಲ್ಪ ಗಮನ ಇಟ್ಟು ಓಡಿಸ್ಬೇಕಾಗತ್ತೆ. ಸುಮ್ಮನೆ ಸ್ಪೀಡಾಗಿ ಓಡಿಸ್ಕೊಂಡು ಇದು ಮಾಡೋದು ಬೇಡ, ಆ ಪೊಸಿಷನ್ ಇವಾಗ ಅಲ್ಲಿ ಹೇಳ್ಕೊಳ್ಳೋಕೆ ಚೆನ್ನಾಗಿರಲ್ಲ. ಸೊ ಇದೆಲ್ಲ ಒಂದು ಅಲರ್ಟ್ ಪಾಯಿಂಟ್ಗಳು. ಸೊ ಇದೇ ಫಲ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಸ್ವಲ್ಪ ಪಾಸಿಟಿವ್ ವಿಷಯನೂ ಇರ್ತವೆ, ಒಬ್ಬೊಬ್ರು ಪರ್ಸನಲ್ ಜಾತಕ ಅಥವಾ ದಶಾಭುಕ್ತಿ ಮೇಲೆ ಚೇಂಜಸ್ ಆಗ್ತವೆ, ಒಳ್ಳೆ ವಿಷಯ ಇರ್ತವೆ. ಆಸ್ಟ್ರಾಲಜರ್ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟ್ ಮಾಡ್ಕೊಂಡು ಅಥವಾ ಮುಂದುವರ್ಸಿ ಸರ್, ಇದೇ ನಾವು ಹೇಳೋದು. ಇದು ನಾವು ಹೇಳ್ತದ್ದು ಜನರಿಕ್ ಫಲ. ಬಟ್ ಸ್ಪೆಸಿಫಿಕ್ ಆಗಿ ದಶಾಭುಕ್ತಿ ಚೆನ್ನಾಗಿದ್ರೆ ಅಥವಾ ನೀವು ಪ್ಲಾನೆಟ್ ಪೊಸಿಷನ್ ಜಾತಕದಲ್ಲಿ ಚೆನ್ನಾಗಿದ್ರೆ ಇದು ಸ್ವಲ್ಪ ಪಾಸಿಟಿವ್ ಇರ್ತವೆ. ಇದು ಓನ್ಲಿ ಅಲರ್ಟ್ ಆಯ್ತು ಅಂದ್ರೆ ಮುಂದುವರ್ಸಿ ಅಂತ ಹೇಳಿ ಒಂದು ಪರಿಹಾರ ಏನ್ ಮಾಡ್ಬೋದು ಅಂದ್ರೆ, ಗುರುವಾರ ದಿವಸ ಈ ರಾಹುಕಾಲ ಬರ್ತದೆ ನೋಡಿ ಸರ್, ಆ ಟೈಮಲ್ಲಿ ದೇವಸ್ಥಾನ ಹೋಗ್ಬಿಟ್ಟು ಬರೋದು, ರಾಹುಕಾಲದಲ್ಲಿ ದೇವಸ್ಥಾನ ಹೋಗ್ಬಿಟ್ಟು ಬರೋದು ಒಳ್ಳೆಯದು, ಅದೊಂದು ಅಲ್ಲಿ ಪರಿಹಾರವಿತ್ತು. ಅದೇ ಬಿಟ್ರೆ ಸಾಡೆ ಸಾತಿ ಅಂತ ಎಲ್ಲ ಹೇಳ್ಬಿಟ್ಟು ಮಾಡ್ಕೊಳ್ಳೋದಿಲ್ಲ, ಅದರಲ್ಲಿನೂ ಪಾಸಿಟಿವ್ ಇರ್ತವೆ, ಚೆಕ್ ಮಾಡಿಕೊಂಡು ಮುಂದುವರಿಸಿ. ಓಕೆ, ಸೊ ಅಂತ ಹೇಳಿ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಸರ್, ಒಂದು ಚಾನಲ್ ಯಾವ ದಿವಸ ಮಾಡಿಲ್ಲ ಅಂದರೆ ಅದನ್ನು ಮಾಡ್ಕೋಬೇಕಾಗ್ತವೆ ಅಂತ ಹೇಳಿ ಈ ವಿಡಿಯೋನೇ ಮಾಡ್ತೀವಿ. ನಮಸ್ಕಾರ.